ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ನಮ್ಮ ಒಂದು ಆರೋಗ್ಯದ ಅಡುಗೆ ಮನೆಯಲ್ಲಿ ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಒಂದು ಡೆಸರ್ಟು. ಇದಕ್ಕೆ ಒಂದು ಮಾವಿನ ಹಣ್ಣನ್ನು ಬಳಸಿ ಜೊತೆಯಲ್ಲಿ ಸಬ್ಬಕ್ಕಿ ಕೂಡ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬಾ ಹೆಲ್ತಿ ಆಗಿರುತ್ತೆ, ಹಾಗೆಯೇ ಸಖತ್ ಟೇಸ್ಟಿ ಆಗಿರುತ್ತೆ. ಇದು ಮಕ್ಕಳಿಗೂ ಕೂಡ ಹಾಗೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ಒಂದು ಒಳ್ಳೆ ಡೆಸರ್ಟ್ ಅಂತಲೇ ಹೇಳ್ಬೋದು. ಕಡಿಮೆ ಸಮಯ ಹಾಗೆ ಕಡಿಮೆ ಪದಾರ್ಥದಲ್ಲಿ ಇದನ್ನು ಒಂದು 10 ನಿಮಿಷದ ಒಳಗಡೆನೆ ನಾವು ಇದನ್ನು ಬೇಗನೆ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬೋದು. ಹಾಗೆ ಆರೋಗ್ಯದ ಅಡುಗೆ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ. ಬನ್ನಿ ಮಾವಿನ ಹಣ್ಣಿನ ಒಂದು ಡೆಸರ್ಟ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ನಾನಿಲ್ಲಿ 1 ಟೇಬಲ್ ಸ್ಪೂನು ಅಂದರೆ ಸಬ್ಜಾ ಸೀಡ್ಸು ಅಂತ ಅಂದರೆ ಕಾಮ್ ಕಸ್ತೂರಿ ಬೀಜನ 1 ಟೇಬಲ್ ಸ್ಪೂನಷ್ಟು ನಾನು ಇದನ್ನು ಸೋಕ್ ಮಾಡಿ ಅಂದರೆ ನೆನೆಸಿ ಇಡ್ತಾ ಇದ್ದೀನಿ. ಇದು ಜಸ್ಟ್ ಒಂದು 2ರಿಂದ 3 ನಿಮಿಷದಲ್ಲೇ ಇದು ಬೇಗನೆ ನೆಂದುಬಿಡುತ್ತೆ. ನಿಮಗೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನ ನೀವು ಇಲ್ಲಿ ನೆನೆಸ್ಕೊಳ್ಬೋದು. ನಂತರ ನೋಡಿ 1.5 ಟೇಬಲ್ ಸ್ಪೂನು ಅಂದರೆ ಕಸ್ಟರ್ಡ್ ಪೌಡರು. ಇದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಒಂದು ಕಸ್ಟರ್ಡ್ ಪೌಡರು. ನಾನಿಲ್ಲಿ ವೆನಿಲಾ ಫ್ಲೇವರ್ನ ಬಳಸ್ತಾ ಇದ್ದೀನಿ. ಇದಕ್ಕೆ ತಣ್ಣಗಿರುವಂತಹ ಹಾಲನ್ನು ಹಾಕಿ ಫಸ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಗಂಟಿಲ್ದೇನೆ ನಾವು ಇದನ್ನು ಫಸ್ಟ್ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನಂತರ ನೋಡಿ, ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ನಾನು ಸುಮಾರು ಇಲ್ಲಿ ಅರ್ಧ ಲೀಟರ್ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ಹಾಲು ಕಾದಿದೆ. ನಂತರ ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಂದರೆ ಪ್ರಮಾಣ ಸ್ವೀಟ್ ಅಂಶ ಜಾಸ್ತಿ ಬೇಕು ಅಂತ ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಇಲ್ಲಿ ಒಂದು 3-4 ಟೇಬಲ್ ಸ್ಪೂನು ನಿಮ್ಮ ಒಂದು ಟೇಸ್ಟ್ ಅನುಗುಣವಾಗಿ ನೀವು ಇಲ್ಲಿ ಸಕ್ಕರೆನ ಬಳಸ್ಕೊಳ್ಬೋದು. ನಂತರ ನೋಡಿ, ಕಸ್ಟರ್ಡು ನಾನು ಆಲ್ರೆಡಿ ಕಲಸಿ ಇಟ್ಕೊಂಡಿದ್ನಲ್ವ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜಸ್ಟ್ ಒಂದು 2 ನಿಮಿಷ ನಾವು ಇದನ್ನು ಚೆನ್ನಾಗಿ ಕೈ ಬಿಡದೇನೆ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಾ, ಕನ್ಸಿಸ್ಟೆನ್ಸಿ ಇವಾಗ ಗಟ್ಟಿಯಾಗಿ ಆಗ್ತಾ ಇದೆ. ಇದು ಒಂದು 2-3 ನಿಮಿಷದಲ್ಲೇ ರೆಡಿ ಆಗುತ್ತೆ. ಇದು ಒಂದು ಸ್ವಲ್ಪ ಹುಕ್ ಬರಬೇಕು, ಅಂದರೆ ಕುದಿ ಬರಬೇಕು. ನೋಡ್ತಾ ಇದ್ದೀರಲ್ವ, ಇದು ಕರೆಕ್ಟಾಗಿ ಆಗಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ತೆಗೆದಿಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಹಾಗಾಗಿ ಇದನ್ನು ನಾನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಸಬ್ಬಕ್ಕಿ ಒಂದು 3ರಿಂದ 4 ಟೇಬಲ್ ಸ್ಪೂನು ನಾವು ಸಬ್ಬಕ್ಕಿನ ಸೇರಿಸ್ಕೊಳ್ಬೇಕಾಗತ್ತೆ. ಸಬ್ಬಕ್ಕಿ ತುಂಬಾ ಒಳ್ಳೆಯದು, ತುಂಬಾ ತಂಪು. ಹಾಗೆ ನೀವು ಕೂಡ ಸಬ್ಬಕ್ಕಿ ಪ್ರಮಾಣನ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ, ನಾವು ಇದನ್ನು ಸುಮಾರು ಏನಿಲ್ಲ ಅಂದರೂ ಒಂದು 3 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ತುಂಬ ಸಣ್ಣಗಿರುವಂತಹ ಸಬ್ಬಕ್ಕಿನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ದಪ್ಪ ಸಬ್ಬಕ್ಕಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ನೋಡಿ, ಇದು ಇವಾಗ ಆಲ್ರೆಡಿ ಬೆಂದಿದೆ. ಇದನ್ನು ನಾನಿವಾಗ ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗೆ ಹಾಕಬೇಕು. ಅದಕ್ಕೆ ನಾನು ನೋಡಿ ಅಂದರೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಮೇಲ್ಗಡೆ. ಇದನ್ನು ಕೂಡ ನಾನು ಸೈಡಿಗೆ ಹಾಗೆ ಇಟ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ನಾನಿಲ್ಲಿ ಒಂದು ಮಾವಿನ ಹಣ್ಣು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬಳಸ್ತಾ ಇರೋದು ಕೇವಲ ಒಂದೇ ಮಾವಿನ ಹಣ್ಣು, ಅಂದರೆ 1ರಿಂದ 1.5 ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ 2 ಅಥವಾ 3 ಮಾವಿನ ಹಣ್ಣನ್ನು ನೀವಿಲ್ಲಿ ಬಳಸ್ಕೊಳ್ಬೋದು. ಇದನ್ನು ನಾವು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನೀವು ಇದಕ್ಕೆ 1 ಅಥವಾ 2, 3 ಆ ಥರದ್ದು ಏನೂ ಇಲ್ಲ. ನೀವು ಇಲ್ಲಿ ಎಷ್ಟು ಹಣ್ಣುಗಳು ಬೇಕಾದರೂ ನೀವಿಲ್ಲಿ ಬಳಸಿ ಮಾಡ್ಕೊಳ್ಬೋದು. ಸಖತ್ತು ಟೇಸ್ಟಿಯಾಗಿರುತ್ತೆ. ನಂತರ ನೋಡಿ, ಈ ಕಡೆ ಲಾಸ್ಟಲ್ಲೂ ಕೂಡ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಈ ಥರ ಓಪನ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮಕ್ಕಳಿಗೆ ನಾವು ಈ ಥರ ಕಟ್ ಮಾಡಿ ನಾವು ಕೊಡೋದ್ರಿಂದ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದನ್ನೆಲ್ಲ ನಾನಿವಾಗ ಸ್ಪೂನಿಂದ ಇದನ್ನು ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ.
ನಂತರ ಇವಾಗ ಇದನ್ನು ಕೂಡ ನೋಡಿ ಈ ರೀತಿಯಾಗೂ ಕೂಡ ನೀವು ಇದನ್ನು ರಿಮೂವ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಲ್ವಾ, ತುಂಬ ಬೇಗ ಕೂಡ ಆಗುತ್ತೆ. ನೋಡಿ ಇವಾಗ ನಾನು ಬೌಲಿಗೆ ಹಾಕಿದ್ದೀನಿ. ನಂತರ ಇವಾಗ ನೋಡಿ ಕಸ್ಟರ್ಡ್ ಮಾಡಿ ಇಟ್ಕೊಂಡಿದ್ನಲ್ವ, ಅದು ತಣ್ಣಗಾಗಿದೆ. ನಾನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೀವು ಕೂಡ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡ್ಕೊಳ್ಳಿ. ಅಂದರೆ ನಾವು ಇದೆಲ್ಲ ಬೇಯಿಸ್ಕೊಳ್ಳೋವಷ್ಟರಲ್ಲಿ ಮಾವಿನ ಹಣ್ಣನ್ನು ರೆಡಿ ಮಾಡ್ಕೊಳ್ಳೋವಷ್ಟರಲ್ಲಿ ಬೇಗನೆ ತಣ್ಣಗಾಗುತ್ತೆ. ನಂತರ ನೋಡಿ ಸಬ್ಬಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೆನೆಸಿಟ್ಕೊಂಡಿರೋ ಅಂತಹ ಕಾಮ್ ಕಸ್ತೂರಿ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಒಳ್ಳೆಯದು. ನಂತರ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋದಕ್ಕಂತೂ ತುಂಬಾ ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಒಂದು ಸ್ವಲ್ಪ ನಾನು ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಿದ್ರೇ ತುಂಬ ರುಚಿಯಾಗಿರುತ್ತೆ. ಹಾಗಂತ ತುಂಬಾ ನಾವು ಜಾಸ್ತಿ ಹೊತ್ತೇನು ಫ್ರಿಜ್ಜಲ್ಲಿ ಇಡೋದು ಬೇಡ. ಒಂದು 1/2 ಅವರ್ ಇಟ್ಟು ನಾವು ಇದನ್ನು ತಿನ್ನೋದ್ರಿಂದ ತುಂಬಾ ತಣ್ಣಗಿರುತ್ತೆ. ಹಾಗೆ ನೀವು ಇದ್ರ ಜೊತೆಯಲ್ಲಿ ಕೂಡ ನೀವು ಐಸ್ ಕ್ರೀಮು, ಅಂದರೆ ಈ ಒಂದು ಕಸ್ಟರ್ಡ್ಗೆ ವೆನಿಲಾ ಐಸ್ ಕ್ರೀಮು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಒಂದು ಸಲ ಪ್ರಯತ್ನ ಮಾಡಿ. ಅಥವಾ ನೀವು ಮಾವಿನ ಹಣ್ಣಿನ ಐಸ್ ಕ್ರೀಮ್ ಕೂಡ ಇದ್ರ ಜೊತೆಯಲ್ಲಿ ತಿನ್ಬೋದು. ನಂತರ ನೋಡಿ ನಾನಿಲ್ಲಿ ಕಲ್ಲಂಗಡಿ ಹಣ್ಣು ಬೀಜ ಇತ್ತು, ಹಾಗೆಯೇ ಬಾದಾಮು, ಪಿಸ್ತಾ ಎಲ್ಲನೂ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಡ್ರೈ ಫ್ರೂಟ್ಸ್ಗಳು ಯಾವುದಿದ್ರೂ ಕೂಡ ಬಳಸ್ಕೊಳ್ಬೋದು. ಅಥವಾ ಬೇಡ ಅನ್ನೋದಾದರೆ ನೀವು ಖಂಡಿತವಾಗ್ಲೂ ಹಾಗೆ ಕೂಡ ತಿನ್ಬೋದು. ನೋಡಿ ಇವಾಗ ಫೈನಲ್ ಆಗಿ ಮಾವಿನ ಹಣ್ಣು ಸಬ್ಬಕ್ಕಿ ಡೆಸರ್ಟು ರೆಡಿಯಾಗಿದೆ. ಇದ್ರ ಜೊತೆಯಲ್ಲಿ ಐಸ್ ಕ್ರೀಮ್ ಕೂಡ ಇದ್ದರೆ ಇನ್ನೂ ಬೊಂಬಟಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ನೀವು ಪ್ರಯತ್ನ ಮಾಡಿ. ಅಥವಾ ಐಸ್ ಕ್ರೀಮ್ ಬೇಡ ಅನ್ನೋದಾದರೆ ಖಂಡಿತವಾಗ್ಲೂ ಈ ಒಂದು ಹೆಲ್ತಿಯಾದಂತಹ ಡೆಸರ್ಟ್ನ ಮಕ್ಕಳಿಗೂ ಕೂಡ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ವಿಡಿಯೋ ಮನಸ್ಸಿಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ಮರಿದೇನೆ ಐಪ್ ಕೂಡ ಮಾಡಿ.